ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಹ್ಯಾಂಡ್ ವಾಶ್ ಯಾಕೆ ಮಾಡಬೇಕು, ಹ್ಯಾಂಡ್ ವಾಶ್ ನ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ಬಂದಿದೆ. ನಿಮಗೆ ಈ ವಿಷಯ ಗೊತ್ತಾ? ಪ್ರತಿಯೊಬ್ಬರು ಹಲವಾರು ರೋಗಗಳಿಂದ ನಮ್ಮ ದೇಶದಲ್ಲಿ ನರಳುತ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಬ್ಯಾಕ್ಟೀರಿಯಾಸ್, ವೈರಸ್, ಫಂಗಸ್, ಹಲವಾರು ಬ್ಯಾಕ್ಟೀರಿಯಾಗಳು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಅದರಿಂದ ನಮ್ಗೆ ಈ ರೋಗಗಳು ಬರುತ್ತೆ. ಅದಕ್ಕೋಸ್ಕರ ನಮ್ಮನ್ನ ಹೈಜಿನಿಕ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದಕ್ಕೋಸ್ಕರ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿಲಿ ಡೆಪಾಸಿಟ್ ಆಗೋದು ಅದು ನಮ್ಮ ಕೈಗಳಲ್ಲಿ. ಇದಕ್ಕೆ ಕಾರಣ ಯಾಕೆ ನಾವು ಕೈಗಳನ್ನ ಹೆಚ್ಚು ಬಳಕೆ ಮಾಡ್ತೀವಿ ಎಲ್ಲ ಕೆಲಸದಲ್ಲಿ. ಅದು ನಾವು ಟಿವಿ ರಿಮೋಟ್ ಆಪರೇಟ್ ಮಾಡೋದ್ರಲ್ಲೂ ಇರ್ಬೋದು, ಅಥವಾ ವಾಶ್ರೂಮ್ಗೆ ಹೋದಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡದೇ ಇರೋದು ಇರ್ಬೋದು, ಅಥವಾ ಮೊಬೈಲ್ಗಳ ಬಳಕೆ ಇರ್ಬೋದು. ಹಲವಾರು ಟೈಮ್ಗಳಲ್ಲಿ ನಾವು ಹ್ಯಾಂಡ್ ವಾಶ್ ಮಾಡದೆ, ಬಳಕೆ ಮಾಡಿದ ನಂತರ ಹ್ಯಾಂಡ್ ವಾಶ್ ಮಾಡದೆ ಊಟ ಸೇವನೆ ಮಾಡಬಹುದು. ಕೆಲವೊಮ್ಮೆ ಉಗುರುಗಳಲ್ಲೂ ಅದು ಬ್ಯಾಕ್ಟೀರಿಯಾಸ್ಗಳು ಡೆಪಾಸಿಟ್ ಆಗುತ್ತೆ. ಅದನ್ನ ಬರೀ ನೀರಲ್ಲಿ ವಾಶ್ ಮಾಡಿದಾಗ ಬ್ಯಾಕ್ಟೀರಿಯಾಸ್ ಹೊರಗೆ ಹೋಗೋದೇ ಇಲ್ಲ. ಇದರಿಂದ ಎಷ್ಟೋ ರೋಗಗಳು ನಮ್ಮ ಬಾಡಿಗೆ ಅಟ್ಯಾಕ್ ಆಗುತ್ತೆ. ಇದರ ಅನುಭವ ನಾವೆಲ್ಲರೂ ಆಲ್ರೆಡಿ ಪಡ್ಕೊಂಡಿದ್ದೇವೆ. ಕೊರೋನಾ ಅಂತ ಟೈಮಲ್ಲಿ ಇರ್ಬೋದು, ಅಥವಾ ಈಗಲೂ ಐ ರಿಲೇಟೆಡ್ ಇಶ್ಯೂಸ್ಗಳು. ನಾವು ಆ ಕೈಯನ್ನ, ಬ್ಯಾಕ್ಟೀರಿಯಾ ಇರುವಂತ ಕೈಯನ್ನ, ಕಣ್ಣುಗಳು, ಮೂಗುಗಳು, ಇಡೀ ದೇಹದಲ್ಲಿ ಟಚ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಬ್ಯಾಕ್ಟೀರಿಯಾಗಳು ಬಾಡಿಲಿ ಸ್ಪ್ರೆಡ್ ಆಗಿ ರೋಗಗಳನ್ನ ಹರಡುತ್ತೆ. ಅದಕ್ಕೋಸ್ಕರ ಬರೀ ನೀರಲ್ಲಿ ವಾಶ್ ಮಾಡೋದಕ್ಕಿಂತ ಕೈಯನ್ನ, ಅಥವಾ ಯಾವುದೋ ಒಂದು ಚೂರಾದ ಸೋಪ್ ಇಂದ ವಾಶ್ ಮಾಡೋದಕ್ಕಿಂತ ಹ್ಯಾಂಡ್ ವಾಶ್ ಬಳಸಿ ನಮ್ಮ ಕೈಯನ್ನ ವಾಶ್ ಮಾಡಿದ್ರೆ ಹೇಗೆ ನಾವು ಹೈಜಿನಿಕ್ ಆಗಿರ್ಬೋದು, ಬ್ಯಾಕ್ಟೀರಿಯಿಂದ ಬಚಾವಾಗಬಹುದು ಅಂತ ನಾನು ನಿಮ್ಗೆ ಒಂದು ಸ್ಮಾಲ್ ಡೆಮೋ ಮುಖಾಂತರ ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಬಂದಿದೆ. ಚಲೋ, ಆ ಡೆಮೋ ಮುಖಾಂತರ ನಾನು ಇವಾಗ ತೋರಿಸ್ತೇನೆ ನಿಮ್ಗೆ. ಅದಕ್ಕೋಸ್ಕರ ಇವತ್ತು ನಾನು ಈ ಡೆಮೋಗೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ. ಇದ್ರ ಜೊತೆಗೆ ನಾನು ಪೆಪ್ಪರ್ ಪೌಡರ್ ನ ತಗೊಂಡಿದ್ದೇನೆ. ಈ ಪೆಪ್ಪರ್ ಪೌಡರ್ ನ ನಾನು ನೀರಿಗೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ, ಯಾವಾಗ ನಮ್ಮ ಕೈಗಳಲ್ಲಿ ಬ್ಯಾಕ್ಟೀರಿಯಾಸ್ಗಳು ಡೆಪಾಸಿಟ್ ಆಗುತ್ತೆ, ಅದು ನಾವು ಖಾಲಿ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಅದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಲಕ್ಷಾಂತರ ಬ್ಯಾಕ್ಟೀರಿಯಾಸ್ಗಳು ನಮ್ಮ ಕೈಯಲ್ಲಿರುತ್ತೆ. ಸೊ ಅದನ್ನ ನಾನಿವಾಗ ನಿಮಗೆ ತೋರಿಸ್ತಿದ್ದೇನೆ. ಅದಕ್ಕೋಸ್ಕರ ನಾನಿವಾಗ ನಿಮಗೆ ತೋರಿಸ್ತಿದ್ದೇನೆ. ಯಾವಾಗ ಇದನ್ನ ಟಚ್ ಮಾಡಿದ ನೋಡ್ಬೋದು ಬ್ಯಾಕ್ಟೀರಿಯಾಗಳೇ ಈ ರೀತಿ ನಮ್ಮ ಕೈಗಳಲ್ಲಿ ಇರುತ್ತೆ. ಬಟ್ ಹ್ಯಾಂಡ್ ವಾಶ್ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ನಾರ್ಮಲಿ ಕೈ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡದೆ ಊಟ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಡೆಪಾಸಿಟ್ ಆಗಿ, ಈ ಹ್ಯಾಂಡ್ ವಾಶ್ ಅನ್ನ ಹಾಕಿದ ನಂತರ ಇವ್ರು ಇದನ್ನ ಟಚ್ ಮಾಡಿದ್ಮೇಲೆ ಯಾವ ರೀತಿ ಬದಲಾವಣೆ ಬರುತ್ತೆ ಇದನ್ನ ನೀವು ನೋಡ್ಬೋದು. ಎಲ್ಲಿ ಟಚ್ ಮಾಡ್ತಾರೆ ಆ ಜಾಗದಲ್ಲಿ ಬ್ಯಾಕ್ಟೀರಿಯಾಸ್ಗಳು ದೂರ ಹೋಗ್ತಾ ಇದೆ. ಯಾವಾಗಲೂ ಹ್ಯಾಂಡ್ ವಾಶ್ ಮಾಡಿ ವಾಶ್ ಮಾಡೋದ್ರಿಂದ ನಾವು ಬ್ಯಾಕ್ಟೀರಿಯಿಂದ ಬಚಾವಾಗಬಹುದು. ಅದಕ್ಕೋಸ್ಕರ ನಾನು ನಿಮ್ಗೆ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ನಮ್ಮ ಡಿಯರ್ ಲೈಫ್ ನ ನಿಮನ್ ಲೈವ್ ಹ್ಯಾಂಡ್ ವಾಶ್, ಹರ್ಬಲ್ ಹ್ಯಾಂಡ್ ವಾಶ್ ಬ್ಯಾಕ್ಟೀರಿಯಾಗಳನ್ನ ಕ್ಲೀನ್ ಮಾಡ್ಲಿಕ್ಕೆ, ನಮ್ಮನ್ನ ಹೈಜಿನಿಕ್ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಹ್ಯಾಂಡ್ ವಾಶ್ ಮಾಡಿ ನಿಮ್ಮನ್ನ ಹೈಜಿನಿಕ್ ಆಗಿ ಇಟ್ಕೊಳ್ಳಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು, ನಮಸ್ತೆ.